ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಭರ್ಜರಿ ಪ್ರದರ್ಶನ ಕಾಣುತ್ತಿರುವ ಯುವ ನಿರ್ದೇಶಕ ಪ್ರದೀಪ್ ತುಮ್ಮಿನಕೆರೆ ನಿರ್ದೇಶನದ ಪಾರಿತೋಷಿಕ ಚಲನಚಿತ್ರ ಹೊಸದುರ್ಗ ನಗರದ ಜ್ಯೋತಿ ಚಿತ್ರಮಂದಿರದಲ್ಲಿಯೂ ಕೂಡ ಜನಭರಿತವಾಗಿ ಪ್ರದರ್ಶನ ಕಂಡಿತು. ಹೊಸದುರ್ಗದ ಜ್ಯೋತಿ ಚಿತ್ರಮಂದಿರದಲ್ಲಿ ಮೊದಲ ಪ್ರದರ್ಶನಕ್ಕೆ ಯುವ ಉದ್ಯಮಿ ಸಮಾಜ ಸೇವಕರಾದ ಸದ್ಗುರು ಪ್ರದೀಪ್ ರವರು ಚಾಲನೆ ನೀಡಿದರು. ಮೊದಲ ಶೋದ ಟಿಕೆಟ್ಗೆ ಹಣವನ್ನು ಪಾವತಿಸಿ ಟಿಕೆಟ್ ಪಡೆದು ಚಿತ್ರತಂಡವನ್ನು ಪ್ರೋತ್ಸಾಹಿಸಿದರು ಮತ್ತು ಶುಭ ಹಾರೈಸಿದರು. ನೆಚ್ಚಿನ ಜಿವಿ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಹೊಸದುರ್ಗ ರಾಘು. ಈಗಿನ ಜ್ಯೋತಿ ಚಿತ್ರಮಂದಿರದಲ್ಲಿದ್ದೇವೆ. ಹೊಸದುರ್ಗದ ನಗರದ ಜ್ಯೋತಿ ಚಿತ್ರಮಂದಿರದಲ್ಲಿ ಇವತ್ತು ನಮ್ಮ ಸ್ಥಳೀಯ ಪ್ರತಿಭೆಗಳಂದರೆ ಹೊಸದುರ್ಗ ತಾಲೂಕಿನ ಯುವ ಪ್ರತಿಭೆಗಳು ಅಂದರೆ ಪ್ರದೀಪ್ ತುಮ್ಮಿನಕೆರೆ ಎಂಬ ಯುವ ನಿರ್ದೇಶಕನ ಸಾರಥ್ಯದಲ್ಲಿ ಮೂಡಿಬಂದಿರತಕ್ಕಂಥ ಪಾರಿತೋಷಕ ಎಂಬ ಒಂದು ಹಿಸ್ಟಾರಿಕಲ್ ಮೂವಿ ಅಂತಲೇ ಹೇಳ್ಬೋದು. ನಮ್ಮ ಚಿತ್ರದುರ್ಗ ಜಿಲ್ಲೆಯ ಇತಿಹಾಸವನ್ನು ಅದರ ಒಂದು ದಂತ ಕಥೆಯನ್ನು ಆಧರಿಸಿ ತೆಗೆದಿರ್ತಕ್ಕಂಥ ಒಂದು ಚಲನಚಿತ್ರ ಪಾರಿತೋಷಕ ಚಲನಚಿತ್ರವನ್ನು ಇದೀಗ ಇವತ್ತು ಬಿಡುಗಡೆ ಮಾಡಿ ಅದರ ಒಂದು ಸಂಭ್ರಮದಲ್ಲಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಬಿಡುಗಡೆಯಾಗಿರ್ತಕ್ಕಂಥ ಪಾರಿತೋಷಕ ಚಲನಚಿತ್ರವು ಇವತ್ತು ಕೂಡ ಹೊಸದುರ್ಗದ ಜ್ಯೋತಿ ಚಿತ್ರಮಂದಿರದಲ್ಲಿ ಸಾಕಷ್ಟು ಪ್ರೇಕ್ಷಕರ ಮಧ್ಯೆ ಶಿಳ್ಳೆ ಕೇಕೆಗಳ ಮಧ್ಯೆ ತುಂಬ ಜನಭರಿತವಾಗಿ ಇವತ್ತು ಪ್ರದರ್ಶನ ಕಾಣ್ತು ಅಂತಲೇ ಹೇಳ್ಬೋದು. ಅದರಲ್ಲಿ ವಿಶೇಷವಾಗಿ ಈ ನಮ್ಮ ಹೊಸದುರ್ಗದ ಸಾಗರ್ ಅವರು ಚಿತ್ರವನ್ನು ನೋಡಿದ್ದಾರೆ. ಅವರಿಗೆ ಯಾವ ರೀತಿ ಒಂದು ಅನುಭವ ಆಯಿತು ಚಿತ್ರದ ಬಗ್ಗೆ ಹೇಳಿ ಸಾಗರ್ ಅವರೇ. ನಿಜವಾಗ್ಲೂ ಬಹಳ ಪ್ರಶಂಸನೀಯವಾದಂತಹ ಒಂದು ಮಾತನ್ನು ಹೇಳಬೇಕಾಗುತ್ತೆ. ಎಲ್ಲ ನಮ್ಮ ಸ್ಥಳೀಯ ಪ್ರತಿಭೆಗಳು, ನಮ್ಮ ಪ್ರದೀಪ್ ತುಮ್ಮಿನಕೆರೆ ಅವರ ಮೊದಲ ಪ್ರಯತ್ನ, ಆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಆಮೇಲೆ ಒಂದು ಹಾರರ್ ಮೂವಿ ಎಷ್ಟು ಕುತೂಹಲ ಭರಿತವಾಗಿದೆ ಅಂದರೆ ಮೊದಲು ನೋಡುವಂತಹ ಒಂದು ಅರ್ಧ ಸಿನಿಮಾವನ್ನು ನಂತರದ ಅರ್ಧ ನೋಡಬೇಕನ್ನೋ ಕುತೂಹಲ ತುದಿಗಾಲ ನಿಲ್ಲಿಸುವಂಥ ಸಿನಿಮಾ. ಬಹಳ ಆಶ್ಚರ್ಯಕರವಾದ ಸಿನಿಮಾ. ಹಾಗೆ ಮತ್ತು ನಮಗೆ ನೋಡಲಿಕ್ಕೆ ಬಹಳ ಉತ್ಪ್ರೇಕ್ಷೆ ಏನಂದರೆ ಎಲ್ಲ ನಮ್ಮ ಸ್ಥಳೀಯ ಪ್ರತಿಭೆಗಳು ಜೊತೆಗೆ ನಮ್ಮ ಸ್ಥಳೀಯ ಅಲ್ಲೇ ಅಕ್ಕಪಕ್ಕದಲ್ಲಿರುವಂತಹ ಸ್ಥಳದಲ್ಲೇ ತೆಗೆದಿರುವಂಥ ಚಿತ್ರ. ಅದು ನಮಗೆ ನೋಡಲಿಕ್ಕೆ ನಮ್ಮೂರು ಹೀಗಿದೆಯಾ, ನಮ್ಮೂರ ಪಕ್ಕ ಇಂಥ ಒಳ್ಳೆಯ ಸೀನ್ ಇದೆಯಾ, ಹೊಸದುರ್ಗದಲ್ಲಿ ಈ ರೀತಿ ಕೋಟೆ ಇದೆಯಾ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ. ಅಂತಹ ಕೋಟೆಯನ್ನು ಆ ಬೆಟ್ಟದ ತುದಿಗೆ ಹೋಗಿ ಆ ಕೋಟೆಯನ್ನು ತೋರಿಸಿರುವಂಥ ಪ್ರಯತ್ನ ಇದೆಯಲ್ಲ, ಅದು ನಿಜವಾಗ್ಲೂ ಬಹಳ ಕುತೂಹಲಕಾರಿಯಾದಂಥ ಸಿನಿಮಾ. ನಮ್ಮ ಸ್ಥಳೀಯ ಪ್ರತಿಭೆಗಳನ್ನು ಬೆಳಿಬೇಕು ಅಂದರೆ ನಮ್ಮೆಲ್ಲ ಹೊಸದುರ್ಗ ತಾಲೂಕಿನ ಸಮಸ್ತ ನಾಗರಿಕರು ಬಂದರು ಈ ಒಂದು ಸಿನಿಮಾವನ್ನು ನೋಡೋದ್ರ ಮುಖಾಂತರ ನಮ್ಮ ಪ್ರದೀಪ್ ತುಮ್ಮಿನಕೆರೆ ಹಾಗೆ ಇನ್ನೊಂದು ನಮಗೆ ಬಹಳ ನಮ್ಮ ಸ್ನೇಹಿತರು, ನಮ್ಮ ಸಹೋದರರು, ನಮ್ಮ ನಾಯಕರಾದಂಥ ತುಮ್ಮಿನಕೆರೆ ಬಸಣ್ಣನವರ ಒಂದು ಮೊದಲ ಪ್ರಯತ್ನದ ಒಂದು ಆ್ಯಕ್ಟಿಂಗ್ ಇದೆಯಲ್ಲ, ಅದು ಪ್ರಶಂಸನೀಯವಾದಂಥ ಆ್ಯಕ್ಟಿಂಗು. ಈ ಚಿತ್ರತಂಡಕ್ಕೆ ಸಂಪೂರ್ಣವಾದಂಥ ಯಶಸ್ಸು ಸಿಗಲಿ. ಈ ಚಿತ್ರತಂಡ ಹೆಚ್ಚಿನ ಒಂದು ಒಳ್ಳೆಯ ಒಂದು ಗೆಲುವಿನೊಂದಿಗೆ ಮತ್ತೊಂದು ಸಿನಿಮಾ ಮಾಡಲಿಕ್ಕೆ ಅವರಿಗೆ ಉತ್ಸಾಹಕತೆ ಬರಲಿ ಅನ್ನೋಂಥ ಆಶಯದೊಂದಿಗೆ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸಾಗರ್ ಅವರೇ. ಇದು ಸಾಗರ್ ಅವರ ಮಾತು. ನೋಡಿದ ಸಾಕಷ್ಟು ಜನ ಕೂಡ ಚಲನಚಿತ್ರದ ಬಗ್ಗೆ ಉತ್ತಮವಾದ ಪ್ರತಿಕ್ರಿಯೆಯನ್ನು ಮತ್ತು ಪ್ರಶಂಸನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ನಮ್ಮ ಸ್ಥಳೀಯ ಪ್ರತಿಭೆಗಳು ಮಾಡಿರ್ತಕ್ಕಂಥ ಈ ಒಂದು ಚಲನಚಿತ್ರ ಇದೇ ಮೊದಲನೇ ಬಾರಿಗೆ ನಮ್ಮ ಹೊಸದುರ್ಗ ಜ್ಯೋತಿ ಚಿತ್ರಮಂದಿರದಲ್ಲಿ ತೆರೆ ಕಂಡು ಎಲ್ಲರಿಗೂ ಕೂಡ ಒಂದು ಖುಷಿಯನ್ನು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಇದೀಗ ನಾವು ಮಾತನಾಡಿಸೋಣ ಆ ಚಲನಚಿತ್ರ ತಂಡ, ನಿರ್ದೇಶಕರ ತಂಡ ಮತ್ತು ತಂತ್ರಜ್ಞರ ತಂಡವೂ ಕೂಡ ಇದೀಗ ನಮ್ಮ ಜೊತೆ ಇದೆ. ಈ ಮೊದಲನೇ ಬಾರಿ ಚಲನಚಿತ್ರವನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಸಾಕಷ್ಟು ಒಂದು ವಿಶೇಷತೆಗಳನ್ನು ನಮಗೆ ಕಟ್ಟಿಕೊಟ್ಟಿರ್ತಕ್ಕಂಥ ಈ ತಂಡದ ಅನುಭವವನ್ನು ಇದೀಗ ನಾವು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮ ಜೊತೆ ಈ ಒಂದು ಪಾರಿತೋಷಕ ಚಲನಚಿತ್ರದ ಸಾರಥಿ ಅಂತಲೇ ಹೇಳ್ಬೋದು ನಮ್ಮ ಪ್ರದೀಪ್ ತುಮ್ಮಿನಕೆರೆ. ತುಂಬ ಉತ್ಸಾಹಿ ಯುವಕ ಇವರು. ನಾನು ನೋಡ್ತಾ ಇದ್ದೇನೆ ಚಲನಚಿತ್ರ ಪ್ರಾರಂಭವಾದಾಗಲಿಂದನೂ ಏನು ಸ್ಕ್ರಿಪ್ಟಿಂದ ಹಿಡಿದು ಅದರ ಒಂದು ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು, ಆಮೇಲೆ ನಂತರದ ಏನು ಪ್ರಕ್ರಿಯೆಗಳಲ್ಲಿ ಇರ್ಬೋದು, ಅದೆಲ್ಲದಕ್ಕೂ ಕೂಡ ತುಂಬ ಮುತುವರ್ಜಿಯಿಂದ ನಮ್ಮ ಪ್ರದೀಪ್ ತುಮ್ಮಿನಕೆರೆ ಅವರು ತುಂಬ ಯಶಸ್ವಿಯಾಗಿ ಇವತ್ತು ಒಬ್ಬ ಕನ್ನಡ ಚಿತ್ರರಂಗದ ಭರವಸೆಯ ನಿರ್ದೇಶಕನಾಗಿ ಹೊರಹೊಮ್ಮಿದ್ದಾರೆ. ಪ್ರದೀಪ್ ಅವರೇ, ಮೊದಲನೇ ಸಿನಿಮಾ ತಾವುಗಳು ನಿರ್ಮಾಣ ಮಾಡಿ ಮತ್ತು ನಿರ್ದೇಶನ ಮಾಡಿ ಒಂದು ಹೊಸ ಅನುಭವನ ಪಡ್ಕೊಂಡು ಇವತ್ತು ಕನ್ನಡದ ಬೆಳ್ಳಿ ತೆರೆಗೆ ಒಂದು ಹೊಸ ಒಂದು ಆಯಾಮದಲ್ಲಿ ನೀವು ಪದಾರ್ಪಣೆ ಮಾಡಿದ್ದೀರಾ. ತಮಗೇನು ಅನಿಸ್ತಾ ಇದೆ ಈ ಒಂದು ಶೋ, ಮೊದಲನೇ ಶೋ?
ಸರ್ ತುಂಬ ಖುಷಿ ಆಗ್ತಿದೆ. ನಮ್ಮ ಟೀಮ್ ಎಫರ್ಟು ಇವತ್ತು ಕಾಣ್ತಿದೆ. ಎಲ್ಲರೂ ಖುಷಿ ಪಡ್ತಿದ್ದಾರೆ. ಫಸ್ಟ್ ಶಿವಮೊಗ್ಗದಲ್ಲಿ ಮುಗಿದಿತ್ತು 1 ಗಂಟೆಗೆ, ಅಲ್ಲೂ ಕಾಲ್ ಮಾಡಿದ್ರು. ಅಲ್ಲೂ ತುಂಬ ಖುಷಿಪಟ್ಟು ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಜಗಳೂರಲ್ಲೂ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ಖುಷಿ. ಸುಮಾರು ಎಷ್ಟು ಕೇಂದ್ರಗಳಲ್ಲಿ ಬಿಡುಗಡೆ ಆಗಿದೆ ಸರ್ ಟೋಟಲ್ ಇವತ್ತು 24 ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಇವತ್ತು. 24 ಥಿಯೇಟರ್ಗಳಲ್ಲಿ ಬಿಡುಗಡೆ ಆದರೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. ನಾವು ಕೂಡ ಸಿನಿಮಾ ನೋಡಿದ್ವಿ, ತುಂಬ ಕುತೂಹಲಕರವಾಗಿದೆ. ಸಬ್ಜೆಕ್ಟ್ ನಿಮಗೆ ಯಾಕೆ ಈ ಥರ ಒಂದು ಹಿಸ್ಟಾರಿಕಲ್ ಸಬ್ಜೆಕ್ಟ್ನ ನೀವು ತಲೆಗೆ ತಗೊಂಡ್ರಿ? ಇದು ಸರ್ ಹಿಸ್ಟಾರಿಕಲ್ ಅಂದರೆ ನನಗೆ ಸ್ವಲ್ಪ ಹಿಸ್ಟಾರಿಕಲ್ ಇಂಟ್ರೆಸ್ಟ್ ಇತ್ತು. ಅದರಲ್ಲೂ ಕೋಟೆಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು. ಇಲ್ಲಿ ನಮ್ಮ ಕೋಟೆಯಲ್ಲಿ ನಾನು, ನನ್ನ ಫ್ರೆಂಡ್ ಆಕಾಶ್, ವಿಷ್ಣು ಅಂತ ಎಲ್ಲ ಒಂದು ಸಲ ಹೋಗಿದ್ವಿ ನೋಡೋಕ್ಕೆ. ಆವಾಗ ಬಂದಿದ್ದ ಐಡಿಯಾ ಇದು ಮಾಡಬೇಕು ಅಂತ, ಈ ಕೋಟೆ ಮೇಲೆ ಮಾಡಬೇಕು ಅಂತ ಐಡಿಯಾ ಬಂತು. ಓಕೆ, ಇದಕ್ಕೆ ಸಹಕಾರ ಮಾಡಿದವರಿಗೆಲ್ಲ ಏನು ಹೇಳ್ತೀರಾ? ನೀವೊಂದು ಚಿತ್ರ ತಂಡದ ಸಾರಥಿಯಾಗಿ ಇವತ್ತೊಂದು ಬೆಳ್ಳಿ ತೆರೆಯಲ್ಲಿ ಒಂದು ಹೊಸ ಸಿನಿಮಾ, ನಿಮ್ಮ ಒಂದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಪಾರಿತೋಷಕ ಅನ್ನೋ ಒಂದು ಸಿನಿಮಾ ಇವತ್ತು ಒಂದು ಹೆಸರಾಗಿದೆ. ಅಂದರೆ ಒಂದು ಅದರದೇ ಆದಂಥ ಒಂದು ನಂಬರನ್ನು ದಾಖಲೆ ಮಾಡಿದೆ. ಈ ಒಂದು ಖುಷಿಯನ್ನು ತಾವು ನಿಮಗೆ ಸಹಕಾರ ಮಾಡಿದವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಸರ್ ಅವರಿಗೆ ಯಾವಾಗಲೂ ಋಣಿಯಾಗಿರ್ತೀನಿ. ತುಂಬ ಸಪೋರ್ಟ್ ಮಾಡಿದರು ನಮ್ಮ ಫ್ಯಾಮಿಲಿಲಾಗಲಿ ಮತ್ತು ಬೇರೆಯವರು. ತುಂಬ ಕೇಳಿದಾಗ ಯಾರೂ ಏನಿಲ್ಲ ಅಂದಿಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಯಾವಾಗಲೂ ಧನ್ಯವಾದಗಳು ಸರ್. ಓಕೆ, ಇದು ನಮ್ಮ ಪಾರಿತೋಷಕ ಚಲನಚಿತ್ರದ ನಿರ್ದೇಶಕರು ಮತ್ತು ಅದರ ಒಂದು ರೂವಾರಿಗಳಾದಂಥ ತುಮ್ಮಿನಕೆರೆ ಪ್ರದೀಪ್ ಅವರು, ಅಂದರೆ ಪ್ರದೀಪ್ ತುಮ್ಮಿನಕೆರೆ ನಿರ್ದೇಶಕರಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಅವರ ಒಂದು ಅಭಿಪ್ರಾಯಗಳು, ಈ ಚಿತ್ರ ತುಂಬ ರಾಜ್ಯಾದ್ಯಂತ ಯಶಸ್ಸನ್ನು ಮೂಡಿಸಲಿ ಮತ್ತು ಸಾಕಷ್ಟು ಜನರ ಒಂದು ನಿರೀಕ್ಷೆಯನ್ನು ಈ ಒಂದು ಚಿತ್ರ ಕಟ್ಟಿಕೊಡಲಿ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೇವೆ. ಅದರಲ್ಲಿ ತುಂಬ ವಿಶೇಷತೆ ಏನಂದರೆ ತುಂಬ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಈ ಒಂದು ಚಲನಚಿತ್ರದಲ್ಲಿ ನಾವು ನೋಡಿದ್ವಿ. ಸಾಕಷ್ಟು ಜನಗಳಿಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದಂಥ ಒಂದು ವಿಷಯ ನಮಗೆ ತುಂಬ ಖುಷಿ ಅಂತ ಅನಿಸ್ತು. ಈ ಒಂದು ಚಿತ್ರ ತಂಡ ಇನ್ನೂ ಹೆಚ್ಚಿನದಾಗಿ ಮತ್ತು ಮುಂದಿನ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚು ಚಿತ್ರಗಳನ್ನು, ಕಲಾತ್ಮಕ ಚಿತ್ರಗಳನ್ನು ಮತ್ತು ಕುತೂಹಲಕಾರಿ ಚಿತ್ರಗಳನ್ನು ಮೂಡಿ ಬರುವಂಥ ಒಂದು ಪ್ರಯತ್ನವನ್ನು ಮಾಡಲಿ. ಇವರಿಗೆ ಇನ್ನೂ ಹೆಚ್ಚಿನ ಸಹಕಾರವನ್ನು ನೀಡಲಿ ಅಂತ ನಾವು ನಮ್ಮ GVTV ವೀಕ್ಷಕರ ಪರವಾಗಿ ನಾನು ಪ್ರೀತಿಯ ಒಂದು ಹಾರೈಕೆಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಹೊಸದುರ್ಗ ತಾಲೂಕಿನ ಸ್ಥಳೀಯ ಪ್ರತಿಭೆಗಳಾದಂಥ ತುಮ್ಮಿನಕೆರೆ ಪ್ರದೀಪ್ ಅವರು, ಅಂದರೆ ಪ್ರದೀಪ್ ತುಮ್ಮಿನಕೆರೆ ನಿರ್ದೇಶನದ ಪಾರಿತೋಷಕ ಚಲನಚಿತ್ರ ಇವತ್ತು ಹೊಸದುರ್ಗದ ಜ್ಯೋತಿ ಚಿತ್ರಮಂದಿರ ಅಂತಲೇ ಹೇಳ್ಬೋದು. ನಮ್ಮ ಇಡೀ ಹೊಸದುರ್ಗ ತಾಲೂಕಿಗೆ ಇರ್ತಕ್ಕಂಥ ಏಕೈಕ ಚಿತ್ರಮಂದಿರ ಅಂದರೆ ಜ್ಯೋತಿ ಚಿತ್ರಮಂದಿರ. ಇವತ್ತುವರೆಗೂ ಕೂಡ ತನ್ನದೇ ಆದ ಸಿನಿಮಾ ಪ್ರದರ್ಶನವನ್ನು ಎಲ್ಲೂ ಕೂಡ ಕಿಂಚಿತ್ತು ಯಾವುದೇ ರೀತಿ ತನ್ನ ಭರವಸೆಯನ್ನು ಕಳ್ಕೊಳ್ಳದೆ ಮುನ್ನಡೀತಾ ಇದೆ. ಆ ಜ್ಯೋತಿ ಚಿತ್ರಮಂದಿರದ ಒಂದು ಮ್ಯಾನೇಜರ್ ಆದಂಥ ಶ್ರೀಯುತ ರಮೇಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವತ್ತು ಏನು ಪಾರಿತೋಷಕ ಸಿನಿಮಾ ರಿಲೀಸ್ ಆಗಿದೆ, ಅದರ ಒಂದು ರಿವ್ಯೂ ಹೇಗಿದೆ ಅನ್ನೋದನ್ನು ಅವರ ಮಾತಿನಲ್ಲಿ ಕೇಳೋಣ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ. ಈಗ ಪಾರಿತೋಷಕ ಚಲನಚಿತ್ರ ಇವತ್ತು ಪ್ರದರ್ಶನ ಮಾಡಿದ್ದೀರಿ, ಹೇಗಿತ್ತು ಇದು? ಇದು ಚಿತ್ರದುರ್ಗ ನಗರದ ಪೂರ್ತಿ ಎಲ್ಲ ಸಿನಿಮಾ ತೆಗೆದಿರೋದು ಭಾರಿ ಚೆನ್ನಾಗಿ ತೆಗೆದಿದ್ದಾರೆ. ನಾನು ಸಿನಿಮಾ ವೀಕ್ಷಣೆ ಮಾಡಿದೆ, ಭಾರಿ ಚೆನ್ನಾಗಿ ಪಿಕ್ಚರ್. ಕಲೆಕ್ಷನ್ ಭಾರಿ ಚೆನ್ನಾಗಿದೆ. ಇಡೀ ನಮ್ಮ ಕರ್ನಾಟಕದಾದ್ಯಂತ 22-23 ಸೆಂಟ್ರಲ್ ಇವತ್ತು ಬಿಡುಗಡೆ ಆಗಿದೆ. ಅದರಲ್ಲಿ ನಮ್ಮ ಊರಲ್ಲೇ ಪ್ರಥಮವಾಗಿ ಭಾರಿ ಚೆನ್ನಾಗಿ ಬಂದಿದೆ ಕಲೆಕ್ಷನ್. ಇವತ್ತು ಹೇಳ್ಬೇಕು ಅಂದರೆ ಇದು ಯಶಸ್ವಿ ಪ್ರದರ್ಶನ ಕಾಣಬೇಕು ನಮ್ಮ ಆಸೆ. ಈ ಚಿತ್ರದ ಹೊಸ ಪ್ರತಿಭೆಗಳು, ಹೊಸ ಯುವಕರು ವಸ್ತ್ರದಲ್ಲಿ ಈ ಸಿನಿಮಾ ತೆಗಿತಿದ್ದಾರೆ ಅಂತಂದ್ರೆ ನಮಗೆ ಸಿನಿಮಾ ತೆಗೆದು ನಮಗೆ ಕೇಳ್ಕೊಂಡ್ರು, ನಾವು ಯಾವುದಕ್ಕೂ ನಮ್ಮ ವಸ್ತ್ರದಲ್ಲಿ ತೆಗೆದಿರೋ ಫಸ್ಟ್ ನಾವು ಪ್ರಾವಿಷನ್ ಕೊಡ್ತೀವಿ ಅಂತ ನಾನು ಅವರಿಗೆ ಡೇಟ್ ಕೊಟ್ಟು ಇವತ್ತು ಪಿಕ್ಚರ್ ರಿಲೀಸ್ ಮಾಡ್ತೀನಿ. ಚೆನ್ನಾಗಿ ಹೋಗ್ತಾ ಇದೆ ಪಿಕ್ಚರ್. ಮಾರ್ನಿಂಗ್ ಶೋ ಭಾರಿ ಚೆನ್ನಾಗಿ ಎಕ್ಸ್ಟ್ರಾರ್ಡಿನರಿ ಕಲೆಕ್ಷನ್ ಬಂದಿದೆ ಇವತ್ತು. ಅದಕ್ಕೆ ಈ ಚಿತ್ರ ಯಶಸ್ವಿಯಾಗಿ ಹೋಗಲಿ ಅಂತ ನಾನು ಖಂಡಿತ ವೀಕ್ಷಕರೇ, ನಮ್ಮ ಈ ಒಂದು ಚಲನಚಿತ್ರ ನಿರ್ಮಾಣ ಮಾಡೋದಕ್ಕಿಂತ ಮುಖ್ಯವಾಗಿ ಚಲನಚಿತ್ರ ಪ್ರದರ್ಶನವೂ ಕೂಡ ಅದಕ್ಕೆ ಥಿಯೇಟರ್ ಸಿಗಬೇಕಾದಂಥ ಅವಶ್ಯಕತೆಯೂ ಕೂಡ ತುಂಬ ಇದೆ. ಆ ಒಂದು ವಿಷಯದಲ್ಲಿ ನಮ್ಮ ಹೊಸದುರ್ಗದ ಜ್ಯೋತಿ ಚಿತ್ರಮಂದಿರದ ಸಿಬ್ಬಂದಿಗಳಾಗಿರ್ಬೋದು, ಅದರ ಮಾಲೀಕರಾಗಿರ್ಬೋದು, ಪಾಲುದಾರರಾಗಿರ್ಬೋದು, ಎಲ್ಲರೂ ಕೂಡ ಸಹಕಾರವನ್ನು ನೀಡಿ ಈ ಒಂದು ಪಾರಿತೋಷಕ ಚಲನಚಿತ್ರವನ್ನು ಪ್ರದರ್ಶನವನ್ನು ಮಾಡಿ ಸಾರ್ವಜನಿಕರಿಗೆ ಒಪ್ಪಿಸಿದ್ದಾರೆ. ಇದು ತುಂಬ ಖುಷಿ ಕೊಡುವಂಥ ವಿಚಾರವಂತ ನಾನು ಬಯಸ್ತಾ ನಾನು ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. GVTV ಇದು ನಿಮ್ಮ ಧ್ವನಿ.